ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ಮಾರ್ನಿಂಗ್ ಎಷ್ಟು 8 ಗಂಟೆ ಆಗೈತಿ. ಎದ್ದು ಕಸ ಅದೆಲ್ಲ ಹೊಡ್ಕೊಡ ನೋಡ್ರಿ. ಇವತ್ತು ಡೈಲಿ ರೂಟೀನ್ ಸ್ಟಾರ್ಟ್ ಮಾಡಿ ನೋಡ್ರಿ. ಇಷ್ಟು ದಿನ ಡೆಲಿವರಿ ಲಾಗ್ ಆಯಿತು, ಕಂಟಿನ್ಯೂಸ್ ಹಾಸ್ಪಿಟಲ್ ಲಾಗೇ ಇದ್ದು ನೋಡ್ರಿ. ಆ್ಯಕ್ಚುಲಿ ಹಾಸ್ಪಿಟ್ಲಿಂದ ಬಂದು ತಿರುಗಿ ಒಂದು 3-4 ದಿನ ಆಯಿತು, ಯಾವುದೂ ಲಾಗ್ ಮಾಡಿಲ್ಲ ನೋಡ್ರಿ. ಅದೇ ಹಾಸ್ಪಿಟಲ್ ಲಾಗ್ಲೇ ಇಷ್ಟು ದಿನ ಲೇಟ್ ಆಗಿಬಿಟ್ಟು ನಾವು, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಬಂದ್ಮೇಲೆ ಎಷ್ಟೋ ದಿನ ಆದಮೇಲೆ ಎಡಿಟ್ ಮಾಡಿಬಿಟ್ಟು ಬಿಡೋಕೆ ಟೈಮ್ ಸಿಗಲಿಲ್ಲ ಅಂತೇಳಿ ಈಗ ಒಂದೊಂದು ಲೇಟ್ ಆಗಿಬಿಟ್ಟು ನೋಡ್ರಿ. ಟೈಮ್ ಸಿಕ್ಕಾಗ ಬಂದ ತಕ್ಷಣ ಡ್ಯೂಟಿಗೆ ಹೋಗ್ಬಿಟ್ಟೆ. ಡ್ಯೂಟಿ ಒಳಗೂ ಪೇಷಂಟ್ ಭಾಳ ಅದಾವೆ ನೋಡ್ರಿ. ಮೊದಲು ಸಮ್ಮರ್ ಸೀಸನ್ ನೋಡ್ರಿ ನಮ್ಮ ಹಾಸ್ಪಿಟ್ಲ್ ಒಳಗೆ. ಅಲ್ಲಿ ಪೇಷಂಟು ಮನೆ ಕೆಲಸ ಅದ್ರಾಗ ಸರಿಯಾಗಿ ನಿದ್ದೆ ಆಗಿದ್ದಿಲ್ಲ ನೋಡ್ರಿ. ಹಾಸ್ಪಿಟ್ಲ್ ಒಳಗೆ ಅಲ್ಲಿ ಹೋಗೋದು ಬರೋದು, ನಮ್ದು ತಂಗಿ ಕಡೆ ಹೋಗೋದು, ಹಾಗಾಗಿ ಒಂದೆರಡು ನಿಮಿಷ ಡ್ಯೂಟಿ ಹೋಗೋದು ಬರ್ನ ರೆಸ್ಟ್ ಮಾಡ್ಬಿಡೋದು. ಏನೋ ಎಡಿಟ್ ಮಾಡಿಲ್ಲ, ಪೋಸ್ಟ್ ಮಾಡಿಲ್ಲ ನೋಡ್ರಿ. ಅದಕ್ಕೆ ಈಗ ಲೇಟಾಗಿ ಬಂದವು. ಒಂದು ಸೆಕೆಂಡ್ ಸಾರಿ ನೋಡ್ರಿ, ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆಲ್ಲ ಡೆಲಿವರಿ ಲಾಗ್ಸು. ಈಗ ನೋಡ್ರಿ ಇವತ್ತು ಡೈಲಿ ಲಾಗ್ ಮಾಡಾಕತ್ತೀನಿ. ಇವತ್ತು ಎದ್ದು ಕಸ ಅದೆಲ್ಲ ಅಂತಂದ್ರೆ ಈಗ ಸ್ನಾನ ಮಾಡೀನಿ. ಈಗ ಬರೀ ದೇವ್ರ ಪೂಜೆ ಮಾಡ್ಕೋಬೇಕು. ಅದು ನೆಕ್ಸ್ಟ್ ನೋಡ್ರಿ, ಇವತ್ತು 5 ದಿವಸ ಆಯ್ತು ನೋಡ್ರಿ ನಮ್ಮ ತಂಗಿ ಹೋಗಿ ಹಾಸ್ಪಿಟ್ಲಿಂದ 5 ದಿವಸ ಆಯ್ತು. ಇವತ್ತು ಸಿಚರಿ ಮಾಡ್ಕೊಳಕ್ಕೆ ಬಂದಾರ ನೋಡ್ರಿ. ಇವತ್ತು ಬೇಬಿಗೂ ತೋರಿಸ್ಕೋದೈತಿ. 5 ದಿನ ಬಿಟ್ಟು ಬಂದಿದ್ರು ಪಿಡಿಯಾಟ್ರಿಷನ್. ಮತ್ತು ಹಾಗೆ ಆಕಿಗೂ ಫ್ಯೂಚರ್ ಚೆಕ್ ಮಾಡಿಬಿಟ್ಟು ಹೊಲಿಗೆ ತೆಗಿತಂತ ಯಾರು ನೋಡ್ರಿ. ಇವತ್ತು ಮೇಡಮ್ ಏನು ಹೇಳ್ತಾರೆ, ಅವ್ರು ಬಂದಾರ ಈಗ ಆಲ್ರೆಡಿ. ಯಾವಾಗೇ ಬಂದಾರ ನೋಡ್ರಿ, ಎಷ್ಟು ಬೆಳಗ್ಗೆನೇ ಬಿಟ್ಟಿದ್ರು ಅವರು. ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗಂತ ಹೇಳಿ ಅವ್ರಿಗೆ ಬಂದಾರಂದ್ರೆ ಇನ್ನೂ ಅಂದ ಬೇ ಇದ್ದಾರೆ. ಬಂದು ಹಾಸ್ಪಿಟ್ಲಿಗೆ ಹೋಗ್ರಿ, ನಾನು ಅಲ್ಲೇ ಬರ್ತೀನಿ ಅಂತೀನಿ. ಹಾಗೆ ನಮ್ದು ಹಾಸ್ಪಿಟ್ಲ್ ಒಳಗೆ ನಮ್ಮ ಸ್ಟಾಫ್ದೊಬ್ಬರದ್ದು ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಇಲ್ಲಿ ಗ್ರ್ಯಾಂಡಿ ಒಳಗೆ. ನಾವು ಟ್ರೈ ಮಾಡೋ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿ ನಮ್ಮ ತಂಗಿಗೆ ಬೆಟ್ಟಾಗಿ ಅಲ್ಲಿ ಹೋಗೋದು ಹಾಕೋದು, ಏನು ಅಲ್ಲಿ ಹೋಗೋದು ಅಲ್ಲಿ ಹೋಗೋದು ಹಾಕೋದು ಗೊತ್ತಿಲ್ಲ. ಬರೀ ಇವತ್ತಿನ ಕಂಟಿನ್ಯೂಸ್ ಡೈಲಿ ರೂಟೀನ್ ಏನೆಲ್ಲ ಆಗುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ಅಂತ. ಬರೀ ಫಸ್ಟ್ ದೇವ್ರ ಪೂಜೆ ಮಾಡೋವಂತ. ಈ ಕಡೆ ಜೀರಿಗೆ ನೀರು ಕುದಿಯಾಕಟ್ಟಿ ನೋಡ್ರಿ. ಅಲ್ಲಿ ಹಾಸ್ಪಿಟ್ಲ್ ಹೋಗಂತೂ ಕುಡಿಯೋಕ್ಕಾಗಿಲ್ಲ, ಬರೀ ಬಿಸಿನೀರು ಅಷ್ಟೇ ಕುಡಿದಿದ್ದೆ. ಮನೆಗೆ ಬಂದೆ ಮೊದಲೇ ಸ್ಟಾರ್ಟ್ ಮಾಡೀನಿ. ಈಗ ಮತ್ತೆ 2 ದಿನ ಗ್ಯಾಪ್ ಆಯ್ತು. ಎಲ್ಲರೂ ಹೋದ್ರೆ ಬಂದ್ರೆ ಹಾಗೆ ಆಗುತ್ತೆ ನೋಡ್ರಿ. ಎಲ್ಲ ನಮ್ಮ ಡೈಲಿ ರೂಟೀನ್ ಏನಿರ್ತದೆ ಎಲ್ಲ ಚೇಂಜ್ ಆಗಿಬಿಡ್ತೈತಿ. ಹಾಸ್ಪಿಟ್ಲ್ ಒಳಗೆ ಬಾಗಿವಾಡಿ ಹೋದ್ರೂ ಅಲ್ಲಿನೂ ನಾವು ಜಾಸ್ತಿ ಕಾಯ್ಕೊಳ್ಳೋದು ಇದು ಮಾಡೋಂಗಿಲ್ಲ. ಜೀರಿಗೆ ನೀರು ಹಿಂಗೆ ಕುಡಿದ್ರೆ ಇಲ್ಲಾಂದ್ರೆ ಇಲ್ಲ ನೋಡ್ರಿ. ಇವಾಗ ಜೀರಿಗೆ ನೀರು ಕುದ್ದಾವು. ಇದು ಸ್ವಲ್ಪ ಇದು ಮಾಡ್ತೀನಿ, ಸೋಸಿಡ್ತೀನಿ. ಸೋಸಿಟ್ಟು ಸ್ವಲ್ಪ ಆರ್ತಾವು. ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡ್ಕೋತೀನಿ ನೋಡ್ರಿ. ಈ ಕಡೆ ಪೂಜಾನು ಮುಗೀತು. ಈ ಕಡೆ ನೋಡ್ರಿ ನನ್ನ ಜೀರಿಗೆ ನೀರು ಆರ್ಯಾವು. ಬರೀ ಈಗ ನಮ್ಮ ತಂಗಿ ಬರ್ತೀನಿ ಅಂದಾಳ, ಬಟ್ ಫ್ಯೂಚರ್ ಏನಾಗಿ ಗೊತ್ತಿಲ್ಲ ನೋಡ್ರಿ. ಅಕ್ಸಪ್ಪ ಅದಕ್ಕಿಂದು ಅಬ್ಡಮೆಂಟ್ ಜಾಸ್ತಿ ಐತೆ ನೋಡ್ರಿ. ಹೊಟ್ಟೆ ಭಾಳ ಇದ್ದಿದ್ದರಿಂದ ಫ್ಯೂಚರ್ ಹೊಲಿಗೆ ಮಾಯ್ದಾವ ಇಲ್ಲ ಗೊತ್ತಿಲ್ಲ. ಹೊಲಿಗೆದೊಂದು ದೊಡ್ಡ ಕಿರಿಕಿ ನೋಡ್ರಿ. ಫಸ್ಟ್ ಸಿಸರಿನ್ ಆಗೋಕ್ಕಿಂತ ಮುಂಚೆ ಒಂದು ಚಿಂತೆ ನೋಡ್ರಿ. ಆಮೇಲೆ ಅದಾದಮೇಲೆ ಹೊಲಿಗೆ ಎಲ್ಲ ಮಾಯ್ದಾವಿಲ್ಲ, ಫ್ಯೂಚರ್ ಏನಾಗ್ಯಾವ, ಸ್ಟಿಚ್ ಏನಾಗ್ಯಾವ ಅಂತ ಅದೊಂದು ಚಿಂತೆ ನೋಡ್ರಿ. ಮೇಡಮ್ ನೋಡಿ ಸ್ಟಿಚ್ ಎಲ್ಲ ಮಾಯ್ದಾವಂತೆ ಕ್ಲಿಯರಾಗಿ ರಿಮೂವ್ ಮಾಡಿ ಕಳಿಸಿದ್ರೆ ಚಲೋ ಆಗುತ್ತೆ. ಮತ್ತು ಬೇಬಿಗೂ ಮಿಸ್ಸಾರ ಒಂದ್ಸಲ ಚೆಕ್ ಮಾಡ್ತಂದಾರ. ಬೇಬಿದು ಏನೇನು ಹೇಳ್ತಾರೆ ಗೊತ್ತಿಲ್ಲ ನೋಡ್ರಿ. ನೋಡಿಲ್ಲ ಫುಲ್ ಫೇಸ್ ಫುಲ್ ಎಲ್ಲ ನಿದ್ದೆ ಇಲ್ಲಾರ್ಕ ಹೆಂಗೆ ನೋಡ್ರಿ, ಫುಲ್ ಪಿಂಪಲ್ ಆಗಿಬಿಟ್ಟವು. ಅದಕ್ಕೆ ಜೀರಿಗೆ ನೀರು ಕಂಟಿನ್ಯೂ ಮಾಡಾಕತ್ತೀನಿ. ಮೊದಲು ಕುಡಿದು ಮಾಡೋಕತ್ತಿ ಬರೀ ಪಟ್ ಕುಡಿದು ಸ್ವಲ್ಪ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗಿ ಸ್ವಲ್ಪ ಕೆಲಸ ಐತಿ, ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರಿಗೆ ಹೋಗಿ ಭೇಟಿ ಹಾಕಿ ನೋಡ್ರಿ. ಚಿನ್ನ ಮಲ್ಕೊಳೋಣ ಎದ್ದಿಲ್ಲ, ಅವ್ನಿಗೆ ಟೆಬ್ಬಿಸ್ ರೆಡಿ ಮಾಡ್ತೀನಿ. ಮತ್ತು ನಾವು ಹೋದ ತಕ್ಷಣ ಅಟ್ಟೆ ಕೂತ್ಬಿಡ್ತಾನೆ ನೋಡೋ, ಸ್ನಾನ ಮಾಡಲ್ಲ ಏನು ಮಾಡಲ್ಲ. ದಿವ್ಯಾ ಆಕಿನ ಎಕ್ಸಾಮ್ ನೋಡ್ರಿ, ಲಾಸ್ಟ್ ಎಕ್ಸಾಮ್ ಅಂತ ಕಾಲೇಜ್ಗೆ ಹೋಗ್ಯಾಳ ಆಕಿನು. ನೋಡಿರಿ ಬಟ್ಟೆ ತೊಳ್ಕೊಂಬಂದೆ ನೋಡ್ರಿ. ಹೋಗಿಟ್ಟು ಬಟ್ಟೆ ತೊಳ್ಕೊಂಬಂದೆ, ಎಲ್ಲ ಕೆಲಸನ ಆಯ್ತು ನೋಡ್ರಿ. ಚಿನ್ನೂ ಎದ್ದ ನೋಡ್ರಿ, ಎದ್ದು ರೆಡಿ ಆಗ್ಯಾನ, ತಗೊಳ್ಳೋಗ್ಯ ನೋಡ್ರಿ. ಫುಲ್ ಎಲ್ಲ ಹೇರ್ಸ್ ತಗೊಂಡು ಅವನಿಗೆ ಇಟ್ಟು ಹಾರ್ಲಿಕ್ಸ್ ಹಾಕೊಟ್ಟಿನ ಕುಡ್ದಾನ. ಬರೀ ಪಟ್ ಹೋಗೋ ನಮ್ಮ ತಂಗಿ ಅದು ಬಂದು ಹಾಸ್ಪಿಟ್ಲಿಗೆ ವೆಯ್ಟ್ ಮಾಡತ್ತಾರೆ ನಮ್ಮ ಅನ್ನ. ಅದು ನೋಡಿರಿ ಸಿಂಪಲ್ಲಾಗಿ ರೆಡಿ ಆಗಿಬಿಟ್ಟು ನಾನು ಟಾಪ್ ಹಾಕ್ಕೊಂಡು ಎಂಗೇಜ್ಮೆಂಟಿಗೆ ಹೋಗ್ಬೇಕಂತ ಮಾಡಿ ನೋಡಿರಿ. ಅದಕ್ಕೆ ಫುಲ್ ಗ್ರ್ಯಾಂಡ್ ಡ್ರೆಸ್ ಹಾಕೊಳಕ್ಕೆ ಬಿಸಿಲಿ ಒಲ್ಲಾಗತ್ತೆ ನೋಡಿರಿ. ಮನೆ ಲಾಸ್ಟ್ ಟೈಮ್ ಇದು ಫ್ಲಿಪ್ಕಾರ್ಟ್ ಒಳಗೆ ತರಿಸಿದ್ದೆ. ಈ ಡ್ರೆಸ್ ನೋಡಿ ಮಸ್ತ್ ಐತಿ, ಬ್ಲ್ಯಾಕ್ ಆಮೇಲೆ ಗೋಲ್ಡನ್ ಇದು ಐತೆ ನೋಡಿರಿ. ಅದಕ್ಕೆ ಇದು ಹಾಕೊಂಡು ಹಂಗೆ ಎಂಗೇಜ್ಮೆಂಟಿಗೆ ಹೋದ್ರಾಯ್ತು. ಫಸ್ಟ್ ನಮ್ಮ ತಂಗಿಗೆ ಅದು ಭೇಟಿ ಹಾಕ್ತೀನಿ, ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಆಗಿಬಿಟ್ಟು ನೆಕ್ಸ್ಟ್ ಹಂಗೆ ಎಂಗೇಜ್ಮೆಂಟಿಗೆ ನಮ್ಮ ಮನೆಯವ್ರು ಕರ್ಕೊಂಡು ಹೋಗ್ಬೇಕಂತ ನೋಡಿರಿ. ಬರೀ ಟೈಮ್ ಆಗಿದೆ ನೋಡಿರಿ ಹೋಗುವಂತ. ಬಂದ್ರಿ ನೋಡ್ರಿ ಹಾಸ್ಪಿಟ್ಲಿಗೆ ಚಿನ್ನು ನಾನು. ನಮ್ಮ ತಂಗಿದು ತಿರುಗಿ ಬಂದು ಕೂತು ವಾತಾಯಿತು. ನೋಡ್ರಿ ಮತ್ತೆ ರಿಪೀಟ್ ಚೌಧರಿ ಹಾಸ್ಪಿಟಲ್ 5 days ಬ್ಯಾಕ್. ಬಾ ಬಾ ನಮ್ಮ ತಂಗಿದು ಬಂದು ವೆಯ್ಟ್ ಮಾಡಾಕತ್ತಿದ್ರು ನೋಡ್ರಿ. ಪಿಡಿಯಾಟ್ರಿಷನ್ ಬರ್ತಾರಂತೇಳಿ ಆಲ್ರೆಡಿ ಅವ್ರು ಬೆಳಗ್ಗೆನೇ ಬಂದಾರ. ಅವ್ರು 10 ಗಂಟೆಗೆ ಅದು ಇಲ್ಲಿ ರೀಚ್ ಆಗಿದ್ರು ನೋಡ್ರಿ. ಬಟ್ ಡಾಕ್ಟರ್ ನೋಡ್ರಿ ಡೈಲಿ 12 ಗಂಟೆಗೆ ಬರ್ತಿದ್ರು. ಬಟ್ ಇವತ್ತು 12 ಗಂಟೆ ಆಗೋಯ್ತು. ನಾನು ಬರ್ಬೇಕಾದ್ರೆ 12:15 ಆಯ್ತು ನೋಡ್ರಿ. ಬಟ್ ಇನ್ನೂ ಬಂದಿದ್ದಿಲ್ಲ. ಇವಾಗ ನೋಡ್ರಿ ಬೇಬಿ ವೆಯ್ಟ್ ಚೆಕ್ ಮಾಡ್ಕೊಂಬಂದ್ವಿ. ಮೊದ್ಲಿಂಕಿನ್ನೂ ಸ್ವಲ್ಪ ಬೆಟರ್ ನೋಡ್ರಿ. ಅದು ಆ್ಯಕ್ಚುಲಿ ಬೇಬಿ ವೆಯ್ಟ್ ಕಮ್ಮಿ ಹಾಕೋತ ಹೋಗೋದ.
ಹಂಗೆ ಮಾಡಿ ಡಾಕ್ಟ್ರ್ ಬಂದು ನೋಡಿ ಎಲ್ಲ ಆರಾಮೈತಿ ಅಂತ ಹೇಳಿದ್ರು. ಬೇಬಿಗೂ ಎಲ್ಲ ಚಲೋ ಐತಿ. ಮತ್ತು ಮಮ್ಮಿನ ತಂಗಿದು ನೋಡ್ರಿ ಫ್ಯೂಚರ್ ಎಲ್ಲ ಮಾಡಿದವು, ಸ್ಟಿಚ್ ಮಾಡಿದವು, ಹೆಲ್ದಿ ಅದೆಲ್ಲ ಅಂತ ಹೇಳಿದ್ರು. ಹಾಗಾಗಿ ಫ್ಯೂಚರ್ ಎಲ್ಲ ಮಾಡಿದ್ರು. ನಾ ಈ ಕಡೆ ಸಿಸ್ಟ್ರಿಗೆ ಹೇಳ್ಬೇಕತ್ತೆ ಕ್ಯಾಂಟೀನ್ ಕಡೆ ಇಲ್ಲ ಅಂತ ಹೇಳಿದ್ಮೇಲೆ ವಸಂತ ಸಿಸ್ಟರ್ ಅಂತ ನಮ್ಮ ಹಾಸ್ಪಿಟ್ಲಿಗೆ ಮಾಡ್ತಿದ್ರು ನೋಡ್ರಿ. ನಮ್ಮ ಫ್ರೆಂಡ್ ಅವರಲ್ಲೇ ಮಾಡ್ತಾರೆ, ಅವರೇ ಹೆಲ್ಪ್ ಮಾಡಿದ್ರು ನೋಡ್ರಿ ನಮ್ಗೆ ಭಾಳ. ಅಲ್ಲಿ ಅಡ್ಮಿಟ್ ಇದ್ದಾಗ ಅದು ಸ್ವಲ್ಪ ಸ್ಕೀಮ್ ಬಗ್ಗೆನೂ ಎಲ್ಲ ಹೆಲ್ಪ್ ಮಾಡಿದರು. ಹಾಗಾಗಿ ಸ್ವಲ್ಪ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಯಿತು. ಅದಕ್ಕೆ ಅವ್ರಿಗೆ ಹೇಳ್ಬೇಕತ್ತೆ ಇಲ್ಲಿ ಕ್ಯಾಂಟೀನಾಗ ಇದಿರುತ್ತೆ, ಅವ್ರಿಗೆ ಇಷ್ಟು ಹೇಳಿ ಹೋದ್ರೆ ಆಯ್ತಂತ ಇಲ್ಲಿ ಕ್ಯಾಂಟೀನ್ಗೆ ಹೊಂಟಿದ್ದೆ ನೋಡ್ರಿ. ಅವ್ರಿಗೆ ಇಷ್ಟು ಹೇಳಿ ಹೋಗ್ಬಿಟ್ಟು ಅಂದ್ರೆ ಅವರೆಲ್ಲ ಮುಂದೆ ಹೋದ್ರು ನೋಡ್ರಿ ನಮ್ಮ ಅಣ್ಣ. ಅದು ಅಲ್ಲಿ ಹೇಳ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಟಾಪ್ಸಿಗೆ ಬಂದೆ ನೋಡ್ರಿ. ಏನಾರ ಗಿಫ್ಟ್ ಸೆಂಟ್ರಿಗೆ ಏನಾರ ತೊಗೊಂಡು ಹೋಗ್ಬೇಕಂತೇಳಿ ಹೇಳಿದ್ಮೇಲೆ ಎಂಗೇಜ್ಮೆಂಟಿಗೆ ಹೊಂಟೀನಿ ಅಂಥೇಳಿ ಒಂದು ಏನಾರ ತೊಗೊಂಡ್ರಾಯ್ತು. ಎಂಗೇಜ್ಮೆಂಟಿಗೆ ಏನು ತೊಗೊಳ್ಳಿ ಅನ್ಕೋತ ಜಸ್ಟ್ ಒಂದು ಫೋಟೋ ಫ್ರೇಮ್ ತೊಗೊಂಡೆ ನೋಡ್ರಿ. ಹಾಸ್ಪಿಟ್ಲಿಂದ ಈಗ ಮನೆಗೆ ಬಂದೆ ನೋಡ್ರಿ. ನಮ್ಮ ತಂಗಿದು ಹೋದ್ರಲ್ಲ ಹಾಸ್ಪಿಟ್ಲ್ ತೋರಿಸ್ಕೊಂಡು ಸ್ಟಿಚ್ ಎಲ್ಲ ಮಾಡಿದಾವತ್ತು ನೋಡ್ರಿ. ಫ್ಯೂಚರ್ ಎಲ್ಲ ನಾರ್ಮಲ್ ಆಗಿ ಯಾವತ್ತಂದ್ರು. ಬೇಬಿಗೂ ಚೆಕ್ ಮಾಡಿದ್ರು. ಬೇಬಿ ಚೆಕ್ ಮಾಡಿದ್ರು ಭಾಳ ಲೇಟ್ ಆಯ್ತು ನೋಡ್ರಿ. ಸರ್ ಬರ್ಬೇಕಾದ್ರೆ 2 ಗಂಟೆ ಆಯಿತು, ಟೈಮ್ ಆಗ್ಬಿಡ್ತು. ಅದಕ್ಕೆ ಮತ್ತೆ 1 ಅವರ್ ಸಿಸ್ಟ್ರಿಗೆ ಹೇಳ್ಬಿಟ್ಟು ಎಂಗೇಜ್ಮೆಂಟಿಗೆ ಹೋಗಕ್ಕೆ ಹೊಂಟೀವಿ ನೋಡ್ರಿ ನಮ್ಮ ಮನೆಯವ್ರು. ನಾವು ಬರೀ ಅಲ್ಲಿ ಹೋಗಿ ಪಟಕ್ಕನ್ ಭೇಟಿಯಾಗಿ ಮಾಡಿ ಡ್ಯೂಟಿಗೆ ಹೋಗಬೇಕು. ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡು ನೋಡ್ರಿ. ಎಂಗೇಜ್ಮೆಂಟಿಗೆ ಏನು ತೊಗೋಬೇಕು ಗೊತ್ತಾಗಲಿಲ್ಲ. ಅದಕ್ಕೆ ತೊಗೊಂಡು ಹಂಗೆ ಡ್ಯೂಟಿ ಬ್ಯಾಗ್ನು ತೊಗೊಂಡ್ಬಿಟ್ಟು ನೋಡ್ರಿ. ಟೈಮ್ ಭಾಳ ಆಗ್ಯದ ಹೇಳಿ ಚಿನ್ನು ನಾನು ನಮ್ಮ ಮನೆಯವ್ರು 3 ಮಂದಿ ಕೂಡ ಹೊಂಟೇವಿ ನೋಡ್ರಿ. ಆ್ಯಕ್ಚುಲಿ ಅವಾಗಿಂದ ಫುಲ್ ಇದು ಎಕ್ಸೈಟ್ಮೆಂಟ್ ಒಳಗೆ ಎಲ್ಲರೂ ಹೋಗೋದು ಅಂತ ಹೇಳಿದ್ರೆ ಸಾಕು ನೋಡ್ರಿ. ಅವ್ನಿಗೆ ಅಡ್ವಾನ್ಸ್ ರೆಡಿಯಾಗಿ ಕೂತ್ಬಿಟ್ಟಿರ್ತಾನೆ. ಪಪ್ಪ ನಡಿ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ. ಅವ್ನು ರೆಡಿ ಮಾಡಿಸಿ ಮತ್ತು ಅವ್ರ ಪಪ್ಪ ಅವ್ರು ಕೊಟ್ಟು ಮನೆಗೆ ಕಳಿಸಿದೆ ನೋಡ್ರಿ. ನಾ ಆಮೇಲೆ ಬಂದೆ. ಇಲ್ಲ ಡೈರೆಕ್ಟ್ ಹೋಗ್ಬಿಟ್ರೆ ಆಯ್ತು ಅಂತೇಳಿ. ನಮ್ಮ ಮನೆಯಿಂದ ದೂರ ಆಗುತ್ತೆ ನೋಡ್ರಿ. ಅದು ಸ್ವಲ್ಪ ಬೈಪಾಸಿಗೆ ಇಲ್ಲಿಂದ ಹೋದೆವು. ಅಲ್ಲಿಂದ ಹೋಗ್ಬೇಕಾದ್ರೆ ಲೇಟಾಗಿ ಬಿಸಿಲೊಂದಿತ್ತು. ಅದಕ್ಕೆ ಅವ್ನು ಅದ್ರಾಗ ಹೇರ್ ಕಟ್ ಒಂದು ಮಾಡಿಸಿನಿ. ಬೇಡ ಅಂದ್ರೆ ಕೇಳಲ್ಲ ನೋಡ್ರಿ. ಅವ ಇರಂಗಿಲ್ಲ ಮನೆಯೊಳಗೆ. ಅದಕ್ಕೆ ದಿವ್ಯಾನ ಇದ್ಲಿಕ್ಕರೆ ಒಲ್ಲಂದ್ರೆ ಕೇಳಿಲ್ಲತ್ತೆ. ಅವನು ಕರ್ಕೊಂಬಂದೆ ನೋಡ್ರಿ ಬಿಸ್ಲ. ಅದ್ರಾಗ ಅವ್ರ ಪಪ್ಪ ಅಂತೂ ಎಲ್ಲರೂ ಹೋದಿದ್ರೆ ಅವ್ನು ಬಿಟ್ಟು ಹೋದಿಲ್ಲ. ಅವ್ನಿಗೆ ಸಮಾಧಾನ ಆಗಲ್ಲ. ಅವ್ರಿಗೆ ಎಲ್ಲರೂ ಹೋಗ್ಬೇಕಾರೆ ಅವ್ನು ಕರ್ಕೊಂಡು ಹೋದ್ರೆ ಸಮಾಧಾನ ಅವರಿಗೆ. ಅದಕ್ಕೆ ನಾನು ಬಿಡ್ತಾರಕರೆ ಅವ್ನು ಬಿಡಂಗಿಲ್ಲ ನೋಡ್ರಿ. ಅದ್ರೊಳಗೆ ಅಷ್ಟು ಅಟ್ಯಾಚ್ಮೆಂಟ್ ಅಪ್ಪ ಮಗಂದು. ನಾನು ನೋಡಿದ್ರೆ ಅದಕ್ಕೆ ಅಂಜಲ್ರಿ. ಅವ್ರ ಪಪ್ಪ ನೋಡಿದ್ರೆ ಅಷ್ಟು ಪ್ರೀತಿ ಅವನಿಗೆ. ಬರೀ ಹೋಗೋ ಈಗ ಟೈಮ್ ಆಗೈತಿ ಆಲ್ರೆಡಿ. ಎಷ್ಟು 2:30 ಆಯ್ತು ನೋಡ್ರಿ. ನಾ ಆ್ಯಕ್ಚುಲಿ ಜಲ್ದಿನೇ ಹೋಗಿದ್ದೆ. ನಾ ಅನ್ಕೊಂಡೆ ಡಾಕ್ಟ್ರ್ ಏನಿದೆ 12 ಗಂಟೆಗೆ ಬರ್ತಾನೆ. 12:30 ಅಲ್ಲಿ ಡಾಕ್ಟ್ರ್ ಭೇಟಿ ಆಗಿಬಿಟ್ಟು 1 ಗಂಟೆ ಎಂಟ್ರಿಗೆ ಇಲ್ಲಿ ಹೋಗಿ ನೆಕ್ಸ್ಟ್ 2 ಗಂಟೆಗೆ ಡ್ಯೂಟಿ ಬಂದು ರತ್ ಮಾಡಿದೆ. ಬಟ್ ಎಲ್ಲ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ನೋಡ್ರಿ. ಅಲ್ಲೇ ಟೈಮ್ ಆಗ್ಬೇಕು. ಅಲ್ಲೇ ಡಾಕ್ಟ್ರ್ ಬರ್ಬೇಕಾರೆ 1 ಗಂಟೆ ಆಯಿತು. ಇಲ್ಲಿ ಬರ್ಬೇಕಾರೆ 2:30 ಆಯಿತು. ಈ 2:30 ಹೊಂಟೇವಿ ನೋಡ್ರಿ. ಅಲ್ಲಿ ಹೋಗಿ ರೀಚ್ ಆಗಿ ಮತ್ತೆ ವಾಪಸ್ ಡ್ಯೂಟಿಗೆ ಹೋಗ್ಬೇಕು ನಾನು. ಮತ್ತು 1 ಅವರ್ ಎಕ್ಸ್ಟ್ರಾ ಹೇಳ್ಕೊಂಡು ಸಿಸ್ಟರ್ಗೆ ಹಂಗೆ ಮಾಡ್ಕೊಂಡು ಬಂತು ನೋಡ್ರಿ. ಇದೇ ಸೈಡೇ ಇದ್ದಿದ್ದು ಲೀ ಗ್ರ್ಯಾಂಡಿ ಹೋಟೆಲ್ ಅಂತೇಳಿ ಸ್ಟೇಷನ್ ಇದೆ ರೋಡಿ, ತೊರ್ವಿ ರೋಡಿ ಐತೆ ನೋಡ್ರಿ. ಇಲ್ಲಿಂದಾನೆ ಬರೀ ಹೋಗೊಂಬರಿ ಯಾವ ಥರ ಎಲ್ಲ ಅರೇಂಜ್ಮೆಂಟ್ ಮಾಡ್ಯಾರ ಎಂಗೇಜ್ಮೆಂಟ್ ಅಂತೇಳಿ ಎಲ್ಲನೂ ಶೇರ್ ಮಾಡ್ಕೋತೀನಿ.
ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡ್ರಿ, ಮುಗಿಸ್ಕೊಂಡು ಊಟ ಮಾಡಿ ಹೊಂಟೀವಿ. ಈಗ ಆಲ್ರೆಡಿ ಡ್ಯೂಟಿ ಟೈಮ್ ಭಾಳ ಆಗೈತಿ ನೋಡ್ರಿ. ಚಿನ್ನು ಐಸ್ ಕ್ರೀಮ್ ತಿನ್ಕೋತ ಹೊಂಟ. ನನಗರ ಫುಲ್ ಟೆನ್ಷನ್ ಟೈಮ್ ಆಗ್ಯದ ಅಂತೇಳಿ. ಅವನಿಗೆ ಏನು ಟೆನ್ಷನ್ ನೋಡಿ, ಫುಲ್ ಫ್ರೀ ನೋಡ್ರಿ ಚಿನ್ನು. ಹಾಗೆ ನೋಡ್ರಿ ಡ್ಯೂಟಿಗೆ ಬಂದಿದ್ದೆ ಅವಸರಲಿ, ಬರೀ ಡ್ಯೂಟಿ ಟೈಮ್ ಆಗೈತಿ, ಮನೆಗೆ ಹೋಗೋ ಮತ್ತೆ. ಅಲ್ಲಿ ಫಂಕ್ಷನ್ಗೆ ಹೋಗ್ಬರ್ನ ಟೈಮ್ ಆಗ್ಬಿಟ್ಟಿತ್ತು ನೋಡ್ರಿ, ಅದಕ್ಕೆ ವಿಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ. ಆಗಲೇ ಎಷ್ಟು ಮಾಡಿದೆ, ಟೈಮ್ ಆಗೇ ಬಿಡ್ತು ನೋಡ್ರಿ. ಬಂದ ತಕ್ಷಣ ಡ್ಯೂಟಿನೇ ಸ್ಟಾರ್ಟ್ ಆಯಿತು. ತಿರುಗಿ ಎಷ್ಟು 9 ಗಂಟೆ ಆಗಿ ಹೋಯ್ತು ನೋಡ್ರಿ, 9:15 ಆಯ್ತು. ಬರ್ರಿ ಹೋಗೋ ಮತ್ತು ಮನೆಗೆ. ಶೀಜು ಸರಿ ಸರಿ ಬಂದೆ ನೋಡ್ರಿ ಮನೆಗೆ. ಡ್ಯೂಟಿ ಮುಗೀತು. ಅಲ್ಲಿಂದ ಫಂಕ್ಷನಿಂದ ಮನೆಗೆ ಅಲ್ಲಿ ಹಾಸ್ಪಿಟ್ಲಿಂದ ಹೋಗ್ಬೇಕಾದ್ರೆ ಟೈಮ್ ಭಾಳ ಆಗ್ಬಿಡ್ತು ನೋಡ್ರಿ. ಈ ಕಡೆ ಚೌಧರಿ ಹಾಸ್ಪಿಟ್ಲ್ಗೆ ಹೋದೆ, ನಮ್ಮ ತಂಗಿ ಭೇಟಿ ಆದೆ. ನೆಕ್ಸ್ಟ್ ಅಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ಗೆ ಹೋದೆ. ಅದು ಮುಗಿಸ್ಕೊಂಡು ನಾನು ಡ್ಯೂಟಿ ಬರ್ಬೇಕಾದ್ರೆ 3 ಗಂಟೆ ಆಯ್ತು ನೋಡ್ರಿ. ಮತ್ತು ಪಾಪಕ್ಕೆ ಸಿಸ್ಟ್ರ್ ಹೇಳಿದ್ದೆ ವೇಟ್ ಮಾಡಂತೇಳಿ. ಆಕೆ ಅಷ್ಟೊತ್ತನ ವೇಟ್ ಮಾಡಿದ್ಲು. ಹಂಗೆ ಮಾಡಿ ಈ ಕಡೆ ಎಂಗೇಜ್ಮೆಂಟ್ಗೆ ಹೋಗೋದಂಗಾಯ್ತು. ನೆಕ್ಸ್ಟ್ ಇಲ್ಲಿ ಮತ್ತು ನಮ್ಮ ತಂಗಿಗೂ ಭೇಟಿ ಆದೆ. ಅವತ್ತು ಡಾಕ್ಟರ್ ನೋಡ್ರಿ ಯಾವಾಗಲೂ ಎಷ್ಟೊತ್ತಿಗೆ ಬರ್ತಿದ್ರು ಡಾಕ್ಟ್ರು ಪಿಡಿಯಾಟ್ರಿಷಿಯನ್. ಈಗ ಎಷ್ಟಕ್ಕೆ 1 ಗಂಟೆ ಒಳಗೆ ಬರ್ತಿತ್ತು ನೋಡ್ರಿ, 12:30 ಅದು. ಬಟ್ ಇವತ್ತು ನೋಡಿ 1 ಗಂಟೆ ಮ್ಯಾಗ ಆಗಿತ್ತು. ಅವಾಗ ಬಂದರು. ಬಂದ ತಕ್ಷಣ ನೋಡ್ತಾರೆ ಅಂದ್ರೆ ಮತ್ತೆ ರೌಂಡ್ಸಿಗೆ ಹೋದ್ರು. ರೌಂಡ್ಸಿಗೆ ಹೋಗ್ಬಂದು ಆಮೇಲೆ ಬೇಬಿ ನೋಡಿದ್ರು ನೋಡ್ರಿ. ಅದಕ್ಕೆ ಲೇಟ್ ಆಗ್ಬಿಡ್ತು ನಮ್ಗೆ. ಅಲ್ಲಿಂದನೇ 2:30 ಆಗ್ಬಿಡ್ತು. ಅದಕ್ಕೆ ಎಲ್ಲ ಲೇಟ್ ಆಗ್ಬಿಡ್ತು ಎಲ್ಲ ಆ ಕಡೆ. ಒಟ್ಟು ಹಂಗಿಂಗಾಗಿ ಎಲ್ಲ ಚಲೋ ಆಯ್ತು ನೋಡ್ರಿ. ನಮ್ಮ ತಂಗಿದು ಹಾಸ್ಪಿಟಲ್ ತೋರಿಸೋದು ಆಯ್ತು. ಆಕಿನೂ ಫ್ಯೂಚರ್ ಎಲ್ಲ ಆಯ್ತಾವತ್ತು ಸ್ಟಿಚ್. ನಮ್ಮ ಬೇಬಿನೂ ಆರಾಮಾಯ್ತಂದ್ರು. ಬೇಬಿದು ವೇಟ್ನೂ ಚಲೋ ಆಗೈತೆ ನೋಡಿ ಅಂತ ಹೇಳಿದ್ರು. ಅದಕ್ಕೆ ಸಮಾಧಾನ ಆಯ್ತು ನೋಡ್ರಿ. ಬರೀ ಫ್ರೆಶ್ ಅಪ್ ಆಗೋಣ ಫಸ್ಟ್. ಟೈಮ್ ನೋಡ್ರಿ 12 ಗಂಟೆ ಆಯಿತು. ಊಟ ಅದೆಲ್ಲ ಆಯಿತು ನೋಡ್ರಿ. ಮನೆಯವ್ರ ಬಸ್ಸಿಂದ ಬಂದು ಇನ್ನೇನು ಇವತ್ತಿನ ಇಲ್ಲಿಗೆ ಏನು ಮಾಡ್ತಾರೆ ನೋಡಿರಿ. ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತೆ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್.